ಸಿದ್ದರಾಮಯ್ಯವರೇ ಬಹುಶಃ ಸದನದಲ್ಲಾಗಿದ್ದರೆ ತೊಡೆ ತಡ್ತಿದ್ರಿ, ಕಾಲೆಳಿತಿದ್ರಿ, ಜಗಳ ತೆಗಿತಿದ್ರಿ. ಇಲ್ಲಿ ನೋಡಿ ಭಾಳ ಫ್ರೆಂಡ್ಲಿ ಮಾತಾಡ್ಬಿಟ್ರಿ ಇಲ್ಲಿ ಅಂತ. ಕಾಲೆಳೆಯೋ ಪ್ರಯತ್ನ ಮಾಡಿಲ್ಲ, ನಾನು ಯಾವಾಗಲೂ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ. ಆದರೆ ಅವರು ರಾಜ್ಯದ ಹಿತಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಅದು ತೊಡೆನೂ ತಡಬೇಕಾಗತ್ತೆ, ಭುಜನೂ ತಡಬೇಕಾಗತ್ತೆ. ಅದರ ಅರ್ಥ ಕುಸ್ತಿಗಲ್ಲ, ಫಿಸಿಕಲ್ಲಾಗಿ ಕುಸ್ತಿ ಮಾಡೋಕ್ಕಲ್ಲ. ಬಟ್ ರಾಜ್ಯದ ಹಿತದೃಷ್ಟಿಯಿಂದ ಆ ಥರದ್ದು ಕೆಲವು ಭಾವನೆಗಳನ್ನು ವ್ಯಕ್ತ ಮಾಡಬೇಕಾದಂಥ ಅಗತ್ಯ ಇದೆ. ಸೊ ಅದನ್ನು ಮಾಡಬೇಕಾಗ್ತದೆ. ಸೊ ಆ ಸಂದರ್ಭ ಸನ್ನಿವೇಶಗಳಿಗೆ ಅನುಗುಣವಾಗಿ ಒಂದೊಂದು ಸಾರಿ ನಮ್ಮ ಕ್ರಿಯೆಗಳು ಅದು ಜನರಿಗೆ ಇಷ್ಟ ಆಗ್ತದೆ ಬಿಡ್ತದೋ ಆ ಮೊಮೆಂಟ್ನಲ್ಲಿ ಬರ್ತಕ್ಕಂಥವು ಒಂದೊಂದು ಸಾರಿ ಹಂಗೆ ಆಗ್ತದೆ. ಸೊ ಜಗದೀಶ್ ಶೆಟ್ಟರು ಒಂದು ತಿಂಗಳು ಮುಗಿಸಿದ್ದಾರೆ. ಅದರಿಂದ ಅವರ ಆಡಳಿತದ ಇಂಪ್ಯಾಕ್ಟ್ ಇನ್ನೂ ಏನು ಜನಗಳ ಮೇಲೆ ಏನು ಬೀರಿಲ್ಲ. ಅದು ಬೀರಬೇಕಾದ್ರೆ ಅವರು ಸಂಪೂರ್ಣ ಈ ಮಸ್ಟ್ ಬಿ ಫ್ರೀ ಫ್ರಮ್ ಯಡಿಯೂರಪ್ಪ. ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಯಡಿಯೂರಪ್ಪನವರು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ, ಅವರು 21ರಿಂದ ರಾಜ್ಯದ ಪ್ರವಾಸ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕಳೆದ ವರ್ಷ ಬರಗಾಲ ಭೀಕರವಾಗಿತ್ತು 11-12ರಲ್ಲಿ. ಆಗೇನು ಮಾಡೋಕ್ಕೆ ಹೋಗಲಿಲ್ಲ ಅವರು. ಆಗ ಮತ್ತು ನಿರ್ಬಂಧಗಳು ಏನು ಇರಲಿಲ್ಲ ಅವರಿಗೆ. ಆದರೆ ಈಗ ಕೋರ್ಟಿಗೆ ನಿರ್ಬಂಧಗಳನ್ನು ಸಡಿಲಿಸಿ ಅದಕ್ಕೆ ಅದೇ ಒಂದು ಕಾರಣ ಮಾಡ್ಕೊಂಡು ನಿರ್ಬಂಧಗಳನ್ನು ಸಡಿಲ ಮಾಡ್ಕೊಳ್ಳಲಿಕ್ಕೆ ಜಾಮೀನಿನ ನಿರ್ಬಂಧಗಳನ್ನು ಈಗ ಹೊರಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾದದ್ದು. ಮತ್ತು ಒಂದು ರೀತಿ ಈ ಸರ್ಕಾರನ ಅವರ ನೆರಳಿನಲ್ಲಿ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅವರು ಪ್ರವಾಸ ಹೊರಟಾಗ ಅವ್ರ ಜೊತೆ ಮಂತ್ರಿಗಳು ಹೋಗೋದು. ಈ ಮಂತ್ರಿಗಳಿಗೇನು ಕೆಲಸ ಆಗಲ್ಲ ಅಲ್ಲಿ. ಇವರು ಜನಗಳ ಸಮಸ್ಯೆ ಬಗೆಹರಿಸಬೇಕಾದವರು. ಯಡಿಯೂರಪ್ಪನವ್ರ ಸಮಸ್ಯೆ ಕೇಳ್ತಾರಂತೆ, ಅವ್ರು ವರದಿ ಕೊಡ್ತಾರಂತೆ, ಆಮೇಲೆ ಆಕ್ಟ್ ಮಾಡ್ತಾರೆ. ಇವ್ರ ಕೆಲಸ ಏನಾಗದೆ ಇವ್ರದ್ದು? ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇವರೆಲ್ಲ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹೋಗ್ತಾರಂತೆ, ಅವ್ರು ವರದಿ ಕೊಡ್ತಾರಂತೆ 15 ದಿನಗಳ ಮೇಲೆ, ಆಮೇಲೆ ಇವ್ರು ಆಕ್ಟ್ ಮಾಡ್ತಾರಂತೆ. ಇಟ್ ಈಸ್ ಎ ಸ್ಟುಪಿಡ್ ಥಿಂಗ್, ಐ ಟೆಲ್ ಯು. ನಾವು ದಿನನಿತ್ಯ ರಾಜಕೀಯ ಮಾತಾಡ್ತಿರ್ತೀವಿ, ನಿಮಗೆ ಕೂರ್ಸ್ಕೊಂಡೆ ಮಾತಾಡ್ತೀವಿ. ಇವತ್ತಾದ್ರೂ ಸ್ವಲ್ಪ ಬೇರೆ ಮಾತಾಡೋಣ ಅಂತ. ನೋ ನೀವು ಕೇಳೋದ್ರಿಂದ ಹೇಳಿದೆ ನಾನು. ರಾಜಕಾರಣ ಬಿಟ್ಟು ಬದುಕಕ್ಕೆ ಆಗಲ್ಲ, ಜನರು ಬಿಟ್ಟು ಬದುಕಕ್ಕೆ ಆಗಲ್ಲ. ರಾಜಕಾರಣ ಅಂದ್ರೇನು? ಜನರ ಜೀವನ, ಸಾಮಾಜಿಕ ಪರಿಸ್ಥಿತಿ, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ ಅನ್ನೋದು, ಅದೇ ರಾಜಕಾರಣ ಅಂತಂದರೆ. ಒಟ್ಟು ಒಬ್ರಿಗೊಬ್ರು ಬೈದಾಡೋದು ರಾಜಕಾರಣ ಅಲ್ಲ. ನಿಜ ನಿಜ ನಿಜ. ಸೊ ಅದರಿಂದ ನಾನೇನು ಹೇಳ್ತೇನೆ, ನಾನು ಹೇಳ್ತಾ ಇದ್ದೆ ಮೊದಲೇ, ಮುಗಿಸ್ಬಿಡ್ತೀನಿ ಒಂದು 2 ನಿಮಿಷದಲ್ಲಿ. ಅದಕ್ಕೆ ಸುದ್ದಿಗಳು ನಮ್ಮಲ್ಲಿ ಸ್ವಲ್ಪ ಮೌಢ್ಯಗಳಿಂದ ದೂರ ಇರ್ತಕ್ಕಂಥದ್ದಾಗಬೇಕು. ಆದಷ್ಟು ಮಟ್ಟಿಗೆ ಇನ್ವೆಸ್ಟಿಗೇಷನ್ನು ಜಾಸ್ತಿ ಮಾಡಬೇಕು. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಯಾವಾಗಲೂ ಭಾಳ ಒಳ್ಳೆಯದು. ಮತ್ತು ಯಾವುದೇ ಪ್ರಿಜುಡಿಷಿಯಲ್ ಇರಬಾರ್ದು. ಮತ್ತು ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಅವಿದ್ಯಾವಂತರು, ಬಡತನ, ನಿರುದ್ಯೋಗ, ಸೂರಿಲ್ಲದೆ ಇರ್ತಕ್ಕಂಥದ್ದು, ಇವಕ್ಕೆ ಪರಿಹಾರಗಳೇನು ಮತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನ ಜನರ ಮುಂದೆ ಇಡ್ತಕ್ಕಂಥ, ಜನಾಭಿಪ್ರಾಯ ರೂಪಿಸ್ತಕ್ಕಂಥ ಈ ದಿಕ್ಕಿನಲ್ಲಿ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಯಾವುದೋ ಅಲ್ಲಿ ಯಾರೋ ಒಂದು ದೆವ್ವ ಹಿಡ್ಕೊಂಡದೆ ಅಂತ ಅದಕ್ಕೆ ಒತ್ತು ಕೊಡೋದಲ್ಲ, ದೆವ್ವ ಬಿಡಿಸೋಕೆ ಮಾಡಿದ್ರು ಅಂತ ಅದಕ್ಕೆಲ್ಲ ಒತ್ತು ಕೊಡ್ಬೋದು. ದೀಸ್ ಆರ್ ಆಲ್ ಸ್ಟುಪಿಡ್ ಥಿಂಗ್ಸ್, ಐ ಟೆಲ್ ಯು. ಅದಕ್ಕೆ ಒಂದಷ್ಟು ಭಾಳ ಒತ್ತು ಕೊಡೋದು, ಅವನ ಎಂಥದ್ದು ಬೇವಿನ ಸೊಪ್ಪು ಹಿಡ್ಕೊಂಡು ಹಿಂಗೆ ತಿರುಗಿಸ್ತಾ ಕೂತ್ಕೊಳ್ಳೋದು. ದೀಸ್ ಆರ್ ಆಲ್, ನಾವೆಲ್ಲಿ 1000 ವರ್ಷದಿಂದ ಕೊಟ್ಟೋಗ್ಬಿಡ್ತೀವಿ ಇವೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ಟು. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಸ್ಟಾಪ್ಡ್ ಇಮಿಡಿಯೇಟ್ಲಿ. ಇಂಥವೆಲ್ಲ ನಿಮ್ಮ ಬದಲಾವಣೆಯಲ್ಲಿ ಇರಬೇಕು ಅಂತ ನಾನು ನಮ್ಮ ಭಟ್ರಿಗೆ ಖಂಡಿತವಾಗಿ ಮಾಡಬೇಕು, ಇವನ್ನೆಲ್ಲ ಮಾಡಬೇಕಾಗ್ತದೆ. ಮತ್ತು ಆದಷ್ಟು ಮಟ್ಟಿಗೆ ಆಬ್ಜೆಕ್ಟಿವ್ ಆಗಿ ವಸ್ತುಸ್ಥಿತಿ ನೆಲಗಟ್ಟಿನಲ್ಲಿ ಸುದ್ದಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ನಿಮ್ಮ ಸುದ್ದಿನೂ ಕೂಡ ಮೇಲ್ಮಟ್ಟಕ್ಕೆ ಹೋಗುತ್ತೆ. ನೀವೇನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬರಬೇಕು ಅಂತ ಏನು ಯೋಚನೆ ಮಾಡ್ಕೊಂಡಿದ್ದೀರಿ ಅದು ತಲುಪಿದಾಗ ಆಗ್ತದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಶುಭ ಕೋರಿ, ನಿಮ್ಮೆಲ್ಲ ಸಿಬ್ಬಂದಿಯವರಿಗೂ ಶುಭ ಕೋರಿ ಆ ದಿಕ್ಕಿನಲ್ಲಿ ನಡೀತೀರಿ ಅಂತ ಆಸೆ ಇಟ್ಕೊಂಡು. ಖಂಡಿತ ಸಿದ್ದರಾಮಯ್ಯ ಇನ್ನಷ್ಟು ನಿಮ್ಮ ಜೊತೆಗೆ ನಾವು ಮಾತಾಡಬೇಕು. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಮೇಶ್ ಅರವಿಂದ್, ನಟ ನಿರ್ದೇಶಕ. ರಮೇಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ ನಮಗೂ. ನನಗಂತೂ ಭಾಳ ಖುಷಿ ಆಯಿತು. ಬಟ್ ಸರ್, ರಾಜೀವ್ ಜಿ, ಕಂಗ್ರ್ಯಾಚುಲೇಷನ್ಸ್.
ಭಾಳ ಚೆನ್ನಾಗಿದೆ. ಎಂಟ್ರ್ ಆದ ಫುಲ್ ಸ್ಟುಡಿಯೋ ನೋಡ್ಕೊಂಬಂದೆ. ಇಟ್ಸ್ ಟ್ರೂಲಿ ವರ್ಲ್ಡ್ ಕ್ಲಾಸ್. ಎಲ್ಲ ಫೆಸಿಲಿಟೀಸ್ ಆಗಲಿ, ಆ ಕ್ಯೂಬಿಕಲ್ಸ್ ಆಗಲಿ, ಪಟ್ಲಿ ಕಲರ್ಸ್ ನೀವು ಚೂಸ್ ಮಾಡಿರೋದು ಟ್ರೂಲಿ ಇಂಟರ್ನ್ಯಾಷನಲ್ ಇದೆ. ಎಲ್ಲದಲ್ಲೂ ಐ ಥಿಂಕ್ ಒಂದು ಟೇಸ್ಟ್ ಎದ್ದು ಕಾಣ್ತಾ ಇದೆ. ಐ ಥಿಂಕ್ ದಟ್ಸ್ ವಾಟ್ ಸೆಟ್ಸ್ ಇಟ್ ಅಪಾರ್ಟ್. ದಟ್ಸ್ ಅ ಟೇಸ್ಟ್. ಈ ಕಪ್ ನೋಡಿ, ಈ ನಾರ್ಮಲ್ ಕಪ್ ಇದೆ, ನಿಮ್ಮ ಕಾಫಿ ಕಪ್ಪಲ್ಲೇ ಆ ಟೇಸ್ಟ್ ಗೊತ್ತಾಗ್ತಾ ಇದೆ. ಏನು ಟೇಸ್ಟ್ ಇದೆ ಎಲ್ಲದಲ್ಲೂ. ಆ ಟೇಸ್ಟ್, ದ ಸೇಮ್ ಗುಡ್ ಟೇಸ್ಟ್ ಇನ್ ನ್ಯೂಸ್ ಆಲ್ಸೋ ವಿ ಎಕ್ಸ್ಪೆಕ್ಟ್. ಅಷ್ಟೇ, ಇಟ್ಸ್ ಅಮೇಸಿಂಗ್. ಅಲ್ಲ ಲಕ್ಕಿಲಿ ಏನು ಅಂತಂದ್ರೆ ನಮ್ಮ ಮಾಲೀಕರು ಮತ್ತೆ ನಮ್ಮ ನಾಯಕರು ಇಬ್ಬರಿಗೂ ಬಹಳ ಟೇಸ್ಟ್ ಇದೆ. ಭಾಳ ಅದು ಪ್ರತಿಫಲಿಸ್ತಾ ಇದೆ ಇಲ್ಲಿ ಅಂತ. ಫ್ರೇಮಲ್ಲಿ, ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೆ. ಕಲರ್ಸ್ ಎಷ್ಟು ಚೆನ್ನಾಗಿದೆ. ಆ ಫ್ರೇಮಲ್ಲಿ ನೋಡೋಕ್ಕಂತೂ ಎಷ್ಟು ಇಟ್ಸ್ ಲುಕ್ ಸೋ ಗ್ರ್ಯಾಂಡ್. ಭಾಳ ಖುಷಿ ಆಯಿತು. ಎಸ್ ತರ ನಿಜವಾಗ್ಲೂ ರಮೇಶ್ ಹೇಳಿದಾಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೆ, ಇದು ಅತ್ಯಾಧುನಿಕ ಒಂದು ಸ್ಟುಡಿಯೋ ಒಂದೇ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿದೆ. ಒಳಗಡೆ ಬಂದ ತಕ್ಷಣವೇ ನಾವೇನಾದರೂ ಮಾಡಬೇಕಿಲ್ಲಿ, ಏನಾದರೂ ಆಗಬೇಕು, ಪಾರ್ಟ್ ಆಫ್ ದಿ ಸ್ಟುಡಿಯೋ ಆಗಬೇಕು ಅಂತೇಳಿ ಭಾಳ ಖುಷಿ ಅನಿಸುತ್ತೆ. ಅಲ್ಲ, ಅವಾಗ ನಿಮ್ಮ ನ್ಯಾಂಕರ ಕರೀಣ ಅಂತಿದ್ದೀವಿ ನಾವು. ಹೌದೌದು. ನಾನು ಭಟ್ರು ಸಿಕ್ಕಿದಾಗಲೆಲ್ಲ ತಮಾಷೆ ಮಾಡ್ತಿರ್ತೀನಿ, ನನಗೇನ್ರಿ ಕೆಲಸ ಕೊಡ್ತೀರಿ ಅಂತೇಳಿ. ಮೊದಲನೇದಾಗಿ ತುಂಬ ಸಂತೋಷ. ನಾನು ಈ ಥರ ಒಂದು ಸ್ಟುಡಿಯೋವನ್ನು ಉದ್ಘಾಟನೆಯಲ್ಲಿ ನಾನು ಕೂಡ ಇದ್ದೆ ಅನ್ನೋದು ನನಗೆ ತುಂಬ ಸಂತೋಷ ಕೊಡುವಂಥ ವಿಚಾರ. ಅದರಲ್ಲಿ ಸುವರ್ಣ ಅನ್ನೋ ಹೆಸರಲ್ಲೇ ನೀವು ಸುವರ್ಣವಾಗಿದ್ದೀರಿ. ಅದನ್ನು ನಿಜವಾದ ಖಂಡಿತವಾಗ್ಲೂ ಕರೆಕ್ಟಾಗಿ ಅರ್ಥೈಸ್ಕೊಂಡು ಮಾಡಿದ್ದೀರಿ. ಅಂದರೆ ಇನ್ನೂ ಒಂದು ಹೇಳಬೇಕು ಅಂದರೆ, ಬದಲಾವಣೆ ಅಂದ ತಕ್ಷಣ ಯಾವುದೇ ಒಂದು ಬದಲಾವಣೆಗೆ ಅದಕ್ಕೆ ಪರ ವಿರೋಧ ಎಲ್ಲವೂ ಇರ್ತವೆ. ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂದರೆ, ಪರವಾಗಿ ಮುಖ್ಯಮಂತ್ರಿ ಕಳಿ ನ್ಯೂಸ್ ಓದಿಸ್ತೀರಿ, ವಿಪಕ್ಷ ನಾಯಕನಿಂದ ಉದ್ಘಾಟನೆ ಮಾಡಿಸ್ತೀರಿ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀವು ಭಾಳ ಬುದ್ಧಿವಂತರಿದ್ದೀರಿ. ಖಂಡಿತವಾಗ್ಲೂ ಮುಂದುವರಿತೀರಿ ಚೆನ್ನಾಗಿ ಅಂಥೇಳಿ. ಇನ್ನೊಂದು ಹೇಳಿದ್ರು, ಬದಲಾವಣೆ ಹೇಳ್ತಾ ಯಾವಾಗಲೂ ಅದೇ ನ್ಯೂಸ್ ನೋಡಿ ಅಂತ ಹೇಳಿ, ಅದು ಸ್ವಲ್ಪ ಬದಲಾವಣೆ ಮಾಡ್ತೀರಿ ಅನ್ನೋದು ಬಹಳ ಸಂತೋಷ. ನನ್ನೊಂದೊಂದು ಸಣ್ಣ ಸಲಹೆ ಏನಂತಂದರೆ, ಯಾರ್ದೋ ಮನೆಯಲ್ಲಿ ಯಾವುದೋ ಒಂದು ವೈಯಕ್ತಿಕ ಜಗಳವನ್ನು ತುಂಬ ನ್ಯೂಸ್ ಚಾನಲ್ ತೋರಿಸೋದಿದೆಯಲ್ಲ, ಅದು ನಮಗೆ ಬೇಕಾಗಿಲ್ಲ ರೀ. ಯಾರ್ದೋ ಮನೇಲಿ ಯಾರೋ ಗಂಡ ಹೆಂಡತಿ ಜಗಳ ಆಡ್ತೀರಿ, ನಮಗೇನಕ್ಕೆ ಬೇಕಾಗುತ್ತೆ ಅಂತೇಳಿ. ಅದೇನಾದರೂ ಸಮಾಜಕ್ಕೆ ಏನಾದರೂ ಒಂದು ಸುದ್ದಿ ಕೊಡೋ ಥರ ಆದರೆ ಖಂಡಿತವಾಗ್ಲೂ ಅದನ್ನು ಬಿತ್ತರಿಸ್ಬೋದು ಅಂತ ಅಂದ್ಕೊಳ್ತೀನಿ. ಬಹಳ ಚೆನ್ನಾಗಿದೆ. ನೀ ಹೇಳಿದ್ದಿ ನನಗೆ ಕೆಲಸ ಕೊಡ್ತೀಯಾ ಅಂತ ಹೇಳಿ. ಒಳ್ಳೆಯದು. ನನಗೆ ಸಂತೋಷ ಕೊಡೋದು ಅಂತಂದರೆ, ಒಂದು ಅಕಾಡೆಮಿ ಅಧ್ಯಕ್ಷಳಾಗಿ ಮತ್ತು ಇತ್ತೀಚೆಗಷ್ಟೇ ನನಗೆ ವಿಧಾನ ಪರಿಷತ್ತಿನ ಸದಸ್ಯಳಾಗಿ ಇಲ್ಲಿ ಬಂದು ಮೊಟ್ಟ ಮೊದಲ ಕಾರ್ಯಕ್ರಮ ನಾನು ಸುವರ್ಣ ಚಾನಲನ್ನು ಉದ್ಘಾಟನೆ ಮಾಡ್ತಿರೋದು. ಅದು ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ನನ್ನ ಪಕ್ಕದಲ್ಲಿದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರು, ಇವರ ಮತ್ತು ವಿಶ್ವೇಶ್ವರ ಭಟ್ರ ಕನಸು ಸಾಕಾರವಾಗಿದೆ ಅನಿಸುತ್ತೆ ನನಗೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಬಹುಶಃ ವೀಕ್ಷಕರಿಗೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, 1 ಗಂಟೆ ನ್ಯೂಸ್ ಓದೋರು ಕೂಡ ನೀವೇನೇನೆ ಅಂತ. ಅಯ್ಯೋ, ಈ ಕಮಿಟ್ ಮಾಡಿ ಅಲ್ಲ, ಯಾಕಂದ್ರೆ ಕೆಲಸ ಕೊಡಿ ಅಂತ ಕೇಳಿದ್ರಿ. ಈಗ 1 ಗಂಟೆ ನ್ಯೂಸ್ ನೀವೇ ಓದೋರು ಅಂತ. ನಾನು ಹಂಗಾರೆ ಸಂಬಳ ಮಾತಾಡ್ಬೇಕಿಲ್ಲ. ಅಲ್ಲಿ ನೋಡಿ ರಮೇಶ್, ಸಂಭಾವನೆಯನ್ನ ಏನ್ ಕೊಡ್ತಾರೆ ಅಂತೇಳಿ ಓನರ್ನ ಕೇಳ್ಬೇಕೀಗ. ಎಸ್, ಬನ್ನಿ, ನಮ್ಮ CEO ಇದ್ದಾರೆ ಸರ್. ನಿಮ್ಮ ಮೆಸೇಜ್ ಏನು ಜನಗಳಿಗೆ? ಸುವರ್ಣ ನ್ಯೂಸ್ 24/7 ವೀಕ್ಷಕರಿಗೆ ನಮಸ್ಕಾರ. Thank you, Karnataka, for all the support what you have been giving to us. We dedicate this state-of-the-art stylish studio to dear viewers like you. We also lined up a set of new programs, which I'm confident you will enjoy watching them. Keep watching Suvarna News 24/7. Nera, Ditta, Nirantara. Dhanyavad. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನಷ್ಟು ಮಾತಾಡೋದಿದೆ. ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ನಾನು ಆರಂಭದಿಂದ ಹೇಳ್ತಾ ಇದ್ದೆ, ಬೈಟು ಕಾಫಿ ಏನು ನಮ್ಮ ವಿಶೇಷ ಸಂಚಿಕೆ ಏನಿದೆ ಕನ್ನಡಪ್ರಭದ ಪ್ರವಣಿ, ಅದರ ಉದ್ಘಾಟನೆ ಕೂಡ ಆಗುತ್ತೆ, ಅದರ ಬಿಡುಗಡೆ, ಅದನ್ನು ಲೋಕಕ್ಕೆ ಅರ್ಪಿಸುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಆದರೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7.